ಹಾ ಮಂತ್ರಾಲಯಕ್ಕೆ ಹೋದ್ರೆ ಹಾ ಮಧ್ಯದಲ್ಲಿ ಅನಂತಪುರಲ್ಲೆಲ್ಲ ನಾವು ಸ್ಟೇ ಮಾಡೋ ನಾವು ಫ್ರೆಂಡ್ಸ್ ಎಲ್ಲ ಹ್ಮ್ ಮಂತ್ರಾಲಯಕ್ಕೆ ಹೋದ್ ಸೀದಾ ಸ್ಟ್ರೈಟ್ ಮಂತ್ರಾಲಯಕ್ಕೆ ಹೋಗ್ತಾ ಇರಲಿಲ್ಲ. ಓಕೆ, ಅನಂತಪುರದಲ್ಲಿ ಸ್ಟೇಯಿಂಗ್. ಹನುಮಂತ ಅಂದ್ರೆ ರಿಸರ್ವೇಶನ್ ಏನಿಲ್ಲ, ಡಿಸ್ಗೈಸ್. ಓ ಮೈ ಗಾಡ್. ಓಕೆ, ಒಂದು ಆ ಡಿಸ್ಗೈಸ್ ಯಾರು ಗೊತ್ತಾಗಲ್ಲ, ಯಾವ್ದೋ ಮುದುಕ ಗೌಡ, ಯಾವ್ದೋ ಮುದುಕ ಹಳೆ ಮುದುಕಂತಾರ ಕಾಣ್ತಾರೆ. ಅಲ್ಲಿ ಹೋಗಿ ರೂಮ್ ಹಾಕ್ಬಿಟ್ಟು ಸೆಂಟ್ರಲ್ ಅವ್ರು ರೂಮ್ ಹಾಕ್ಬಿಟ್ಟು ಅಲ್ಲಿ ಕೋಲು ಗಿಲು ಎಲ್ಲ ಇರುತ್ತಲ್ಲ, ಆ ಕಡೆ ನಮ್ಮ ಫ್ರೆಂಡ್ಸ್ಗೆ, ಈ ಕಡೆ ಅವ್ರು ಸುಬ್ಬಯ್ಯ ಅಂತ ಅವ್ರು ಇದಾರೆ, ಅವ್ರಿಗೆ ಈ ತರ ಇದೆಲ್ಲ ಮಾಡ್ಬಿಟ್ಟು ಸೆಂಟ್ರಲ್ ಅವರು ಆ ಹುಡುಗರಿಗೆ ಹೇಳ್ಬಿಡೋದು, ಏನ್ ಹೇಳೋದು, ಗೌಡ್ರು ಅವ್ರು ಸ್ವಲ್ಪ ಇದು ಪ್ರಾಬ್ಲಮ್ ಇದೆ, ನೀವೇನೋ ನಾಕ್ ಮಾಡಿದ್ರೆ ಹೊಡೆದು ಬಿಡ್ತಾರೆ ತೆಗೆದು. ಓಕೆ, ಆಮೇಲೆ ಏನ್ ಮಾಡೋದು, ಸ್ಟ್ರೈಟ್ ಮುಖಕ್ಕೆ ತೊಳ್ಕೊಂಡಲ್ಲಿ ಹೋಗ್ಬಿಟ್ಟು ಈವ್ನಿಂಗ್ ಥಿಯೇಟರ್ ತೆಲುಗು ಪಿಕ್ಚರ್, ಅಲ್ಲಿ ಕೂಡ ಅದೇ ವಿಸಿಲ್, ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಇವಾಗ ಬಂದ್ರು ಹಾಗೆ ಬರ್ತಾರ. ಇವಾಗ ಅವ್ರಿಗೆ ಹೆಲ್ತ್ ಏಜ್ ಈಗ 75, ಇದೆಲ್ಲ ನಾನು ಹೇಳಿದ 10-15 ವರ್ಷ, 10-15 ವರ್ಷ. ಈಗಲೂ ಸಿನಿಮಾ ಪರ್ಸನಲ್ ಆಗಿ ನೋಡ್ತಾರೆ ಅವರು, ಸಿನಿಮಾ ಪರ್ಸನಲ್ ಆಗಿ ಇದು ಹಾಕೊಂಡು ನೋಡ್ತಾರೆ. ಥಿಯೇಟರ್ ಏನಂದ್ರೆ ಆಡಿಯನ್ಸ್ ವಾಟ್ ಈಸ್ ದ ರಿಯಾಕ್ಷನ್, ಅದನ್ನ ನೋಡೋದಿಕ್ಕೆ, ಅದನ್ನ ಎಂಜಾಯ್ ಮಾಡೋದಿಕ್ಕೆ, ಆಡಿಯನ್ಸ್ ರಿಯಾಕ್ಷನ್ ಆತರ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡೋರು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡೋರು. ಸೂಪರ್. ಬಟ್ ಅವರ ಸ್ಟೈಲೇ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ನಾನು ಬಡಿಯಪ್ಪನ ಅವ್ರ ಮನೆಯಲ್ಲಿ ಸಿನಿಮಾ ನೋಡ್ತಾ ಇದ್ವಿ, ಅಣ್ಣವರು ಮನೆಯಲ್ಲೇ ಥಿಯೇಟರ್ ಇದೆ, ಮನೆ ರಘು ಸಿನಿಮಾ ನೋಡೋಣ ನಿಮ್ಮ ಫ್ರೆಂಡ್. ಅದು ನೋಡ್ತಾ ನೋಡ್ತಾ ಒಂದು ಸೀನ್ ಬರುತ್ತಲ್ಲ, ಹಿಂಗ್ ತೆಗ್ದಾಕ್ತಾರಲ್ಲ, ಬಿಸಿಲು ಹೋಗ್ಬಿಟ್ರು ರಾಜ್ಕುಮಾರ್, ಹೇಳ್ಬಿಟ್ರು ನಿಮ್ ಸ್ನೇಹಿತ ತರ ಸ್ಟೈಲ್ ಜಗತ್ತಲ್ಲಿ ಯಾರು ಮಾಡಕ್ಕಾಗಲ್ಲ ಅಂದ್ರು. ಅಂದ್ರೆ ಒಬ್ಬ ಟಾಪ್ ಸ್ಟಾರ್, ಇನ್ನೊಬ್ಬ ಟಾಪ್ ಸ್ಟಾರ್, ಅಂದ್ರೆ ಅದನ್ನ ಎಂಜಾಯ್ ಮಾಡ್ತಾರಲ್ಲ, ಅದನ್ನ ಅವ್ರು ಎಂಜಾಯ್ ಮಾಡ್ತಾರೆ. ಸೂಪರ್. ಅದೆಲ್ಲ ಅದು ಏನು ಅಂದ್ರೆ ಅದು ಎಲ್ಲ ಗೋಲ್ಡನ್ ಪೀರಿಯಡ್ಸ್. ಅದು ರಜನಿ ಸರ್ ಇರ್ಲಿಲ್ಲ ಸಿನಿಮಾ ನೋಡೋ ಟೈಮಲ್ಲಿ? ಇಲ್ಲ. ಓಕೆ, ಹಾ, ನಾವು ಮಾತ್ರ ನೋಡಿರೋದು. ಓಕೆ 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 ಓಕೆ, ಹಾ, ಸಿನಿಮಾ ಇದಂತ ತರಿಸ್ಬಿಟ್ಟು ರಾಜ್ಕುಮಾರ್ ವೈಟ್ ಹೌಸ್ ಅಂತಿದ್ದ, ಅಲ್ಲಿ ನೋಡ್ತಾ ಇದ್ದಿದ್ದು. ನೀವು ಜೊತೆಲಿ ಇರ್ತೀರಾ ಆ ಟೈಮ್? ಅಣ್ಣವ್ರು ಬಹಳ ಇಷ್ಟ ನನಗೆ, ಸಿನಿಮಾಗಳು ಬಹಳಷ್ಟು ಚಿತ್ರ ಮಾಡಿದ್ದೀನಿ ನಾನು.